ಮಾತಾಡೋಕೆ ಆಗಿರಲಿಲ್ಲ. ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಸಖತ್ ಕನೆಕ್ಟ್ ಆದ್ವಿ ಅಂತ ಹೇಳ್ಬೋದು. ನನಗೆ ಸಿನಿಮಾ ಮಾಡಿದ್ರು ಕೂಡ ನನಗೆ ಇಷ್ಟೊಂದು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಶಾಕ್ ಕೊಡ್ತು. ಶರಣ್ ಸರ್ ಮತ್ತು ನಮಗೆಲ್ಲ ಟೀಮ್ ಎಂಟ್ರಿ ಆಗಿರ್ಬೋದು, ಅದೆಲ್ಲ ನನಗೆ ಶೂಟಿಂಗ್ ಟೈಮ್ ನೆನಪಾಗ್ತಾ ಇತ್ತು ಆ್ಯಕ್ಚುಲಿ. ಅದರಲ್ಲೂ ಕ್ಲೈಮ್ಯಾಕ್ಸ್ ದ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ಅದರಲ್ಲೂ ಆಂಜನೇಯ ಅಂದರೆ ಒಂದು ಪವರ್, ಆಂಜನೇಯ ಅಂದರೆ ಒಂದು ಎಮೋಷನ್ ಕೂಡ. ಆ ಒಂದು ಎಮೋಷನ್ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಎಂಡ್ ಆಗುವಂಥದ್ದು ಒಂಥರ ವಿಭಿನ್ನವಾದ ಅನುಭವ. ನನ್ನ ಪಾತ್ರನೂ ಮೊದಲನೇದಾಗಿ ಒಂದು ರೀತಿ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನಮ್ಮದೊಂದು 4 ಜನ ಗ್ರೂಪ್ ಏನಿದೆ ನೋಡಿ ಮಾಡಿದ್ದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಬ್ಬ ಬರ್ತಾ ಇದೆ, ಸೊ ಹಬ್ಬಕ್ಕೆ ಸಾಕಷ್ಟು ರಜೆ ಸಿಗ್ತಾ ಇದೆ. ಇಡೀ ಫ್ಯಾಮಿಲಿ ಸಮೇತ ಬಂದು ನೀವು ನೋಡಿದ್ದೀರಾ. ಹಾರರ್ ಸಿನಿಮಾ ಆದರೂ ಕೂಡ ಎಲ್ಲೂ ಕೂಡ ಒಂಥರ ನೋಡೋದಕ್ಕೆ ಆಗಲ್ಲ, ಅಥವಾ ಒಂದು ಏನಂತಾರೆ ಫ್ಯಾಮಿಲಿ ಕುತ್ಕೊಂಡು ನೋಡೋದಕ್ಕಾಗಲ್ಲ. ಭಯ ಪಡಿಸುತ್ತೆ, ಆದರೆ ಭಯಂಕರವಾಗಿಲ್ಲ. ಸೊ ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ. ಚೂಮಂತರ್ ಸಿನಿಮಾನ ನಿಮ್ಮ ಮಡಲಿಗೆ ಹಾಕಿದ್ದೀವಿ. ಹಬ್ಬದ ಟೈಮ್ ಬೇರೆ, ಸುಗ್ಗಿ ಏನು ಹಬ್ಬ ಇದು. ಸೊ ದಯವಿಟ್ಟು ಆ ಒಂದು ಸಂಭ್ರಮನ ನಮ್ಮ ಕನ್ನಡ